ವಿರಾಮದ ನಂತರ ಮತ್ತೆ ಸ್ವಾಗತ. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟನೆ ನಿರ್ಧಾರವನ್ನ ವರಿಷ್ಠರು ತೆಗೆದುಕೊಂಡಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ನ ಸದ್ದು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಬಿಜೆಪಿ ನೋಟಿಸ್ನ ವಿಚಾರವಾಗಿ ಇಬ್ಬರನ್ನ ಮತ್ತೆ ಉಚ್ಚಾಟನೆ ಮಾಡುವ ಸಾಧ್ಯತೆ ಅಧಿಕವಾಗಿದೆ ಅಂತೆ. ಒಂದು ಸೋಮಶೇಖರ್, ಹಾಗೇನೆ ಮತ್ತೊಂದು ಹೆಬ್ಬಾರ್. ಸೊ ಇವತ್ತು ಡೆಡ್ ಲೈನ್ ಆಗಿರೋದ್ರಿಂದ ಇವರು ಉತ್ತರ ಕೊಡ್ತಾರಾ? ಉತ್ತರ ಕೊಟ್ಟ ನಂತರವೂ ಕೂಡ ಇವ್ರನ್ನ ಉಚ್ಚಾಟನೆ ಮಾಡುವಂತ ಕೆಲಸ ಆಗುತ್ತಾ? ಬಿಜೆಪಿಯಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ ಬನ್ನಿ ನೋಡ್ಕೊಂಡ್ಬನ್ನಿ. ಬಿಜೆಪಿ ರೆಬಲ್ಸ್ಗೆ ಕೊಟ್ಟ ನೋಟಿಸ್ ಹಿಂದೆ ಡೆಡ್ ಲೈನ್. ಯತ್ನಾಳ್ ಬಳಿಕ ಮತ್ತಿಬ್ಬರು ಬಿಜೆಪಿಯಿಂದ ಹೊರಗೆ ಫಿಕ್ಸ್. ಅತ್ತ ಕಾಂಗ್ರೆಸ್ನಲ್ಲಿ ಹನಿ ಟ್ರಾಪ್ ಸದ್ದು ಮಾಡ್ತಾ ಇದ್ರೆ, ಇತ್ತ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿತ್ತು. ಮೊದಲಾರ್ಧದಲ್ಲಿ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ ಐವರಿಗೆ ಹೈಕಮಾಂಡ್ ನೋಟಿಸ್ ಶಾಕ್ ನೀಡಿತ್ತು. ಮರುದಿನ ರೆಬಲ್ ನಾಯಕ ಕಂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಿ ಶಾಕ್ ನೀಡಿತ್ತು. ಈ ಮಧ್ಯೆ ಐವರಿಗೆ ಕೊಟ್ಟ ಡೆಡ್ ಲೈನ್ ಇದೀಗ ಇವತ್ತಿಗೆ ಅಂತ್ಯವಾಗಲಿದೆ. ಈ ಪೈಕಿ ಇಬ್ಬರ ಉಚ್ಚಾಟನೆ ಫಿಕ್ಸ್ ಎನ್ನಲಾಗಿದೆ. ಹೌದು, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಹರಿಹರ ಶಾಸಕ ಬಿಪಿ ಹರೀಶ್, ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಶಾಸಕರಾದ ಎಂಪಿ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಿಜೆಪಿಯಲ್ಲಿದ್ದರೂ ಪದೇ ಪದೇ ಕಾಂಗ್ರೆಸ್ ಪರ ಬ್ಯಾಟಿಂಗ್ ಮಾಡುವ ಮೂಲಕ ಮುಜುಗರ ಉಂಟು ಮಾಡ್ತಾ ಇದ್ದ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಂ ಹೆಬ್ಬಾರ್ಗೂ ಬಿಸಿ ಮುಟ್ಟಿಸಿತ್ತು. ಎಸ್ಟಿ ಸೋಮಶೇಖರ್, ಹೆಬ್ಬಾರ್ ಉಚ್ಚಾಟನೆ ಫಿಕ್ಸ್. ಸದ್ಯ ಯತ್ನಾಳ್ ಉಚ್ಚಾಟನೆ ಕಿಚ್ಚು ಜ್ವಾಲಿಯಾಗಿ ಉರಿಯುತ್ತಿರುವ ಹೊತ್ತಲ್ಲೇ ಶಾಸಕರಾದ ಎಸ್ಟಿ ಸೋಮಶೇಖರ್, ಶಿವರಾಂ ಹೆಬ್ಬಾರ್ಗೆ ಗೇಟ್ ಪಾಸ್ ಕೊಡೋದು ಫಿಕ್ಸ್ ಎನ್ನಲಾಗಿದೆ. ಹಾಗಿದ್ರೆ ಎಸ್ಟಿ ಸೋಮಶೇಖರ್, ಶಿವರಾಂ ಹೆಬ್ಬಾರ್ ಉಚ್ಚಾಟನೆ ಯಾಕೆ ಅಂತ ನೋಡೋದಾದ್ರೆ, ಇಬ್ಬರು ನಾಯಕರ ಬಗ್ಗೆ ರಾಜ್ಯ ಶಿಸ್ತು ಸಮಿತಿ ಕೇಂದ್ರ ಶಿಸ್ತು ಸಮಿತಿಗೆ ಮಾಹಿತಿ ರವಾನೆ ಮಾಡಿದೆ. 10 ದಿನಗಳ ಹಿಂದೆಯೇ ಕೇಂದ್ರ ಶಿಸ್ತು ಸಮಿತಿಗೆ ಮಾಹಿತಿ ನೀಡಿದೆ. ಶಿಸ್ತು ಸಮಿತಿಗೆ ಮಹತ್ವದ 10ಕ್ಕೂ ಹೆಚ್ಚು ದಾಖಲೆ ರವಾನೆಯಾಗಿದೆ. ಸೋಮಶೇಖರ್, ಹೆಬ್ಬಾರ್ ಪಕ್ಷ ವಿರೋಧಿ ನಡೆ ದಾಖಲೆ ಸಲ್ಲಿಸಲಾಗಿದೆ. ಇಬ್ಬರು ಏನೇ ಸಮಜಾಯಿಷಿ ನೀಡಿದ್ರು ಅದಕ್ಕೆ ಕೌಂಟರ್ ಆಗಿ ವಿಡಿಯೋ ದಾಖಲೆ ರವಾನೆ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರ ಜೊತೆ ಅನಗತ್ಯ ಗುರುತಿಸಿಕೊಂಡಿರುವ 100ಕ್ಕೂ ಹೆಚ್ಚು ವಿಡಿಯೋ ಫೋಟೋಗಳ ರವಾನೆ ಮಾಡಲಾಗಿದೆ. ಎಂಪಿ ಚುನಾವಣೆಯ ವೇಳೆ ಒಳ ಏಟು ನೀಡಿರುವ ಸಂಬಂಧ ಮಂಡಲ ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ನೀಡಿರುವ ವರದಿ ಇದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಹಾಕಿರುವ ಸಂಬಂಧದ ವಿಡಿಯೋ ತುಣುಕಿದೆ. ತಮ್ಮ ಕ್ಷೇತ್ರದ ಕಚೇರಿಯಲ್ಲೇ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆ ನಡೆಸಿರುವುದು, ಅಧಿವೇಶನದಲ್ಲಿ ಬಿಜೆಪಿ ಹೋರಾಟದ ವೇಳೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರುವ ವಿಡಿಯೋ, ಕ್ಷೇತ್ರದ ಅಭಿವೃದ್ಧಿ ನೆಪದಲ್ಲಿ ಕೈ ನಾಯಕರ ಪದೇ ಪದೇ ಭೇಟಿ, ನಂತರದ ಮಾಧ್ಯಮ ಹೇಳಿಕೆಗಳ ವಿಡಿಯೋಗಳನ್ನು ರವಾನೆ ಮಾಡಲಾಗಿದೆಯಂತೆ. ಬಣ ಬಡಿದಾಟ ಒಂದೆಡೆಯಾದ್ರೆ, ಮತ್ತೊಂದೆಡೆ ಪಕ್ಷ ವಿರೋಧಿ ಚಟುವಟಿಕೆಯು ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗಿತ್ತು. ತಡವಾಗಿಯಾದರೂ ಬಿಜೆಪಿ ಹೈಕಮಾಂಡ್ ಎಚ್ಚೆತ್ತು ಕ್ಲೀನ್ ಅಪ್ ಮಾಡೋದಕ್ಕೆ ಮುಂದಾಗಿದ್ದು, ಯುಗಾದಿ ಬಳಿಕ ಇಬ್ಬರು ಶಾಸಕರ ಉಚ್ಚಾಟನೆ ಫಿಕ್ಸ್ ಎನ್ನಲಾಗಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಹತ್ರ ಹೋಗಕ್ಕಿಂತ ಮುಂಚೆ ನನಗೊಂದು ಡೌಟ್, ಅಥವಾ ಇದೊಂದು ಈ ವಿಚಾರದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಇದು ಪ್ರಸ್ತುತವೋ ಅಪ್ರಸ್ತುತವೋ ಗೊತ್ತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವುದು ವಿಜೇಂದ್ರ ಅವರಿಗೆ ಒಂದು ಎಚ್ಚರಿಕೆ ಗಂಟಿನ? ಎಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರಿಗೆಲ್ಲರೂ ಕೂಡ ಎಚ್ಚರಿಕೆ ಗಂಟೆ. ಆದ್ರೆ ಇಲ್ಲಿ ಪಾರ್ಟಿಯ ವಿರುದ್ಧ ಮಾತಾಡಿದ್ರೆ ಅಥವಾ ಪಾರ್ಟಿಯಲ್ಲಿ ಈ ರೀತಿಯ ಬೆಳವಣಿಗೆಗಳಿಗೆ ಬಣಕ್ಕೆ ಕಾರಣ ಆದ್ರೆ ಎಲ್ಲರೂ ನಗಣ್ಯ, ಉಚ್ಚಾಟನೆ ಮಾಡ್ತಾ ಇರೋದೇ ಅಂತ ನನ್ನ ಪ್ರಕಾರ. ಏನು ಗೊತ್ತಾ, ಹೈಕಮಾಂಡ್ ಕಂಪ್ಲೀಟ್ ಆಗಿ ಸೋತೋಗಿದೆ ನನ್ನ ಪ್ರಕಾರ. ಇದನ್ನ ಮೊದಲೇ ಮಾಡಬಹುದಾಗಿತ್ತು. ಇಷ್ಟಕ್ಕೆಲ್ಲ ಅವಕಾಶ ಕೊಡಬಾರ್ದಾಗಿತ್ತು. ನೀವೆಲ್ಲ ವಾಂತಿ ಮಾಡಿಸಿದ ನಂತರ ನೀವೀಗ ವಾಂತಿ ಮಾಡಬೇಡ ಅಂತಂದ್ರೆ ಈಗ ಇದು ಸರಿಯಾಗತ್ತೆ? ಇದು ಸ್ಪ್ಲಿಟ್ ಆಗೋಯ್ತು. ನಾನು ಇದೇ ಹೇಳ್ತಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಈಗ ಕಾಂಗ್ರೆಸ್ ತಗೊಳ್ಳಿ. ಹನಿ ಟ್ರ್ಯಾಪ್ ವಿಚಾರ ಬಂತ, ರಾಜಣ್ಣ ಧ್ವನಿ ಎತ್ತಿದ್ರ? ಯಾರ ವಿರುದ್ಧ ಧ್ವನಿ ಎತ್ತಿದ್ದು ಅಂತ ಎಲ್ರಿಗೂ ಗೊತ್ತಿದೆ. ಎಲ್ರಿಗೂ ಗೊತ್ತಿದೆ. ಆದರೆ ರಾಜರಾಜೇಶ್ವರಿ ನಗರದ ಮುನಿರತ್ನ ಅವರು ಬೇಕಿದ್ರೆ ಹೆಸರು ಹೇಳಿ ಮಾತಾಡಿದ್ರು. ವಿಪಕ್ಷಗಳು ಕೇಳಿದಾಗ ಸಿದ್ದರಾಮಯ್ಯನವರೇನು ಹೇಳಿದ್ರು? ರಾಜಣ್ಣ ಇವರು ಅಂತ ಹೇಳಿದ್ರೇನ್ರಿ ಅಂತ ಕೇಳಿದ್ರು. ಹೌದು. ಯಾರಾದ್ರೂ ಕಾಂಗ್ರೆಸ್ ಯಾರದೇ ಆಗಿರ್ಲಿ, ಅವ್ನು ಮಾಡಿರ್ಬೋದು, ಇನ್ನು ಮಾಡಿರ್ಬೋದು, ಧ್ವನಿ ಎತ್ತಿದ್ರ? ಯಾರು ಎತ್ತಲಿಲ್ಲ. ಕಂಪ್ಲೇಂಟ್ ಕೊಡ್ತೇನೆ ಅಂತಂದ್ರು. ಕಂಪ್ಲೇಂಟ್ ಕೊಟ್ರ? ಎಫ್ಐಆರ್ ಮಾಡಿದ್ರ? ಇಲ್ಲ. ಎಲ್ಲೋಯ್ತು? ಇವರ ಬಳಿಗೆ ಹೋಯ್ತು, ಹೋಮ್ ಮಿನಿಸ್ಟರ್ ಬಳಿಗೆ ಹೋಯ್ತು. ಆಮೇಲೆ ಏನಾಯ್ತು? ಆ ಹನಿ ಟ್ರ್ಯಾಪ್ ಹೋಗ್ಬಿಟ್ಟು ಕೊಲೆ ಕೇಸ್ ಆಯ್ತು. ಯಾವನಾದ್ರೂ ಧ್ವನಿ ಎತ್ತಿದ್ರ?
ಹಾಳು ಮಾಡ್ಕೊಂಡಿದ್ಯಾರು ಬಿಜೆಪಿ. 18 ಶಾಸಕರನ್ನು ಹೊರದಬ್ಬಲಾಯಿತು. ಅದರ ಬಗ್ಗೆ ಒಬ್ರು ಹೋರಾಟ ಮಾಡಿದ್ರೇನ್ರಿ ಬಿಜೆಪಿ ಅವರು? ಯಾವಾಗ ಹೋರಾಟಗಳು ಬರುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಜೊತೆ ಸೇರಿದಾಗ ಮಾತ್ರ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸರಿನೋ ತಪ್ಪೋ ಅನ್ನೋ ವಿಚಾರಕ್ಕಿಂತ ಹೆಚ್ಚಾಗಿ ಫೈನಲ್ ಏನು ಗೊತ್ತೇನ್ರಿ, ಈಗ ಅವ್ರಿಗೇನೆ ಒಂದು ಅವಕಾಶ ಕೊಡ್ತು ನಿಂತ್ಕೊಳ್ಳೋದು. ಯಾವುದೇ ಚುನಾವಣೆ ಆಗಲಿ, ಈಗ ಸಿದ್ದರಾಮಯ್ಯನವರು ಅವರ ಕ್ಷೇತ್ರದ ಅವರ ಪರವಾಗಿರುವಂತಹ ಶಾಸಕರಿಗೆ ಒಂದು 50 ಲಕ್ಷ, 1 ಕೋಟಿ, 2 ಕೋಟಿ ಕೊಡ್ಲೇಬೇಕು. ಅಲ್ಲ ಮಜಾ ನೋಡಿ, ಡಿ ಕೆ ಶಿವಕುಮಾರ್ ಕೊಡ್ಲೇಬೇಕು, ಯಡಿಯೂರಪ್ಪ ಕೊಡ್ಲೇಬೇಕು, ಕುಮಾರಸ್ವಾಮಿ ಕೊಡ್ಲೇಬೇಕು. ನನ್ನನ್ನು ರಾಜ್ಯಾಧ್ಯಕ್ಷ ಮಾಡಿ ಗೆದ್ಕೊಂಡ್ ಬರ್ತೀನಿ, ನಾನು ಒಂದು ದುಡ್ಡು ಕೊಡಲ್ಲ ಅಂತಂದ್ರೆ ಏನು ಆಗೋದಿಲ್ಲ. ಉಳಿದವ್ರ ನಿಮ್ಗೆ ಹಂಗಾಗಲ್ಲ ರೀ. ಅದು ಅದೆಲ್ಲ ಗೊತ್ತಿರುವಂತ ವಿಚಾರ ಅಲ್ಲ. ಆ ಹನಿ ಟ್ರ್ಯಾಪ್ ಬಗ್ಗೆ ಇವ್ರು ಗಲಾಟೆ ಮಾಡಿ ಇವ್ರನ್ನ ಮನೆ ಕಳಿಸಲ್ವಾ? ಕಾಯನೈ ಪಿಯಾನೈ ಅಂತ ಹೇಳಿ ಕಾಯನೈ ಪಿಯಾನೈ ಗ್ಲಾಸ್ ಕೊಡ್ಡಲ್ಲ ಅಂತ ಸುಮ್ಮನೆ ಗ್ಲಾಸ್ ಕೊಡ್ದೋಯ್ತು. 17 ಜನ ಹೊರಗೆ ಹಾಕಿದಾರ್ರಿ. ಇವ್ರು ಆರಾಮಾಗಿ ನೋಡ್ರಿ ಸಮಸ್ಯೆ. 17 ಜನ ಇವ್ರು ಆಯ್ತಾ? ಯಾರಾದ್ರೂ ಹೋರಾಟ ಮಾಡಿದ್ರ? ಯಾರೋ ನೆನ್ನೆ ಬರೆದಿದ್ದು ಬಹಳ ಚೆನ್ನಾಗಿದೆ. ಹಬ್ಬ ಎಲ್ಲ ಮುಗಿಸ್ಕೊಂಬನ್ನಿ, ಹೋರಾಟ ಮಾಡೋಣ ಅಂತ ಹೇಳ್ದಂಗಿದ್ಯಾ ಅಂತ. ಹೆಂಗ್ ಹೋರಾಟ ಮಾಡ್ಬೇಕು? ಯಾವನ್ರಿ ಹನಿ ಟ್ರ್ಯಾಪ್ ಆಗಿದೆ ಅಂತಂದ್ರೆ ಕೊಡ್ರಿ ಅಂತ ಹೋರಾಟ ಮಾಡೋದು ಬಿಟ್ಬಿಟ್ರು ಈಗಲೂ ಮಾಡ್ಬೋದಲ್ಲ. ಎಲ್ಲ ಇದು ತಗೋತಾ ಇದಾರೆ, ಏನು ಶಾಪಿಂಗ್ ಮಾಡ್ತಾ ಇದಾರೆ. ಇದು ಇಲ್ಲ ಸರ್, ನಾವು ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾ ಇದೀವಿ. ಮತ್ತೆ 17 ಜನ, ಅದು ಟೈಮ್ ಇದೆಯಲ್ಲ, 6 ತಿಂಗಳು. ಕಾಯನೈ ಪಿಯನೈ ಗ್ಲಾಸ್ ಕೊಡ್ಡಲ್ಲ ಅಂತ ಪರಿಸ್ಥಿತಿಯಲ್ಲಿದೆ. ಇದನ್ನ ನಾನು ಹೇಳ ನಿಜವಲ್ಲ, ಹೈಕಮಾಂಡ್ ಇದನ್ನು ಬಹಳ ಅದ್ಭುತವಾಗಿ ಸಂಭಾಳಿಸಬಹುದಾಗಿತ್ತು, ತಿಳಿ ಹೇಳಬಹುದಾಗಿತ್ತು. ಗೌಡ್ರೆ, ನಿಮ್ಗೇನು ವ್ಯವಸ್ಥೆ ಮಾಡೋಣ, ಯಾಕೆ ವಿಜಯೇಂದ್ರಗೆ ಕೊಟ್ಟಿದ್ದೀವಿ ಅಂತಂದ್ರೆ, ನೋಡಿ ಲಿಂಗಾಯತರ ದೊಡ್ಡ ಮತ ಇದೆ, ಅವತ್ತು ಕೊಟ್ಟಾಗ ಕಡಿಮೆ ಆಯ್ತು ನಮಗೆ, ಅದು ಹೇಳ್ಬೇಕಾಗತ್ತೆ. ಬೇರೆ ಏನ್ರಿ ಮಾಡ್ಲೇಬೇಕಲ್ಲ ಅನ್ನುವಂತ ರೀತಿಯಲ್ಲಿ. ಎವ್ರಿಥಿಂಗ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂಡ್ ಪಾಲಿಟಿಕ್ಸ್. ಕೆಲವೊಮ್ಮೆ ತಪ್ಪು ಗೊತ್ತಿರ್ತದೆ ನಮಗೆ, ಕೆಲವು ಷಡ್ಯಂತ್ರಗಳನ್ನು ಮಾಡಬೇಕಾಗತ್ತೆ, ಕೆಲವು ಬಲಿ ಕೊಡಬೇಕಾಗತ್ತೆ. ವಿಶ್ವಾಸಕ್ಕೆ ತಗೋಬೇಕು, ತಿಳಿ ಹೇಳ್ಬೇಕು. ನೀವು ಇಲ್ಲ ನಾನು ಸತ್ಯಹರಿಶ್ಚಂದ್ರ ಪಾಲಿಟಿಕ್ಸ್, ಯಾರಿದ್ದಾರೆ ಪಾಲಿಟಿಕ್ಸ್ ಅಲ್ಲಿ ಸತ್ಯಹರಿಶ್ಚಂದ್ರ ಅಂತ ಹೇಳಿ? 4 ಲಕ್ಷ ಕೋಟಿ ಬಜೆಟ್ ಅಂತಂದ್ರೆ ಅದರಲ್ಲಿ 20% ಅಧಿಕಾರಿಗಳಿಗೆ ಮತ್ತು ಇವರಿಗೆ, ಯಾರಿಗೆ? ಪಾಲಿಟಿಷಿಯನ್ಸ್ಗಳಿಗೆ. ಅದು ಲೆಕ್ಕ. 4 ಲಕ್ಷ ಕೋಟಿಯಿಂದ 20%, 80% ಕೆಲಸ ಆಗಬೇಕು. ಆದ್ರೆ ಅದೀಗ 40% ಅಲ್ಲೂ ಆಗ್ತಾ ಇಲ್ಲ. ಆಗ ಏನಂತಾರೆ, ಅರಾಜಕತೆ, ಎಲ್ಲವನ್ನ ಲೂಟಿ ಅಂತ ಕರಿತೀವಿ ನಾವು. ನಮ್ಮ ಚಂದ್ರಶೇಖರ್ ಅವರಿಂದ ಮಾಹಿತಿ ತಗೋಣ. ಚಂದ್ರಶೇಖರ್, ಇವತ್ತು ಮೀಟಿಂಗ್ ನಡೀತಾ ಇದೆ ಈ ಯತ್ನಾಳ ಬಣದ ಬೆಂಬಲಿಗರಿಂದ. ಯಾರ್ಯಾರು ಬರ್ತಾರೆ ಈ ಮೀಟಿಂಗ್ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಜೊತೆಗೆ ಈ ಮೀಟಿಂಗ್ ನ ಉದ್ದೇಶ ಏನು? ಶ್ರೀಪತ್, ಖಂಡಿತವಾಗ್ಲು ಇವತ್ತು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಏನ್ ಮಾಡಲಾಗಿರ್ತಕ್ಕಂಥದ್ದು, ಉಚ್ಚಾಟನೆಯನ್ನ ಯಾವ ರೀತಿ ರಿವೋಕ್ ಅನ್ನ ಮಾಡಬೇಕು, ಹೈಕಮಾಂಡ್ ಬಳಿ ಯಾವ ರೀತಿಯಾದಂತ ಮನವಿಯನ್ನ ಸಲ್ಲಿಸಬೇಕು, ಏನೆಲ್ಲ ಮನವಿಯನ್ನ ಮಾಡೋ ಮೂಲಕ ಮತ್ತೆ ಪಕ್ಷಕ್ಕೆ ಕರೆತರಬೇಕು ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕ್ಲಿಕ್ಕೆ ಇವತ್ತು ಯತ್ನಾಳ್ ಬಣದಿಂದ ಸಭೆಯನ್ನ ಮಾಡಲಾಗುತ್ತೆ. ಸೊ ಹೀಗಾಗಿ ಈ ಸಭೆಗೆ ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ, ಮತ್ತೆ ಎಲ್ಲಿ ಸಭೆ ನಡೆಯುತ್ತೆ ಅನ್ನೋಂಥದ್ದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಯತ್ನಾಳ್ ಅವರು ಇನ್ನೂ ಕೂಡ ಚಿಂಚೋಳಿಯಲ್ಲಿದ್ದಾರೆ, ತಮ್ಮ ಸಿದ್ದಸಿರಿ ಸಕ್ಕರೆ ಫ್ಯಾಕ್ಟರಿಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸೊ ಹೀಗಾಗಿ ಅವರು ಎಷ್ಟೊತ್ತಿಗೆ ಬರ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಅವರ ಬೆಂಬಲಕ್ಕೆ ಅವರ ಆಪ್ತರು ಈಗಲೂ ಕೂಡ ನಿಂತಿರ್ತಕ್ಕಂಥದ್ದು. ಉಚ್ಚಾಟನೆ ಆದ ಬಳಿಕವೂ ಕೂಡ ಯತ್ನಾಳ್ ಅವರ ಜೊತೆಗೆ ಬೆಂಬಲವಾಗಿ ನಿಲ್ಲೋದಕ್ಕೆ ತೀರ್ಮಾನವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಸೊ ನಾವು ಯಾವಾಗ್ಲೂ ಕೂಡ ನಿಮ್ ಜೊತೆಲಿರ್ತೀವಿ. ಹೈಕಮಾಂಡ್ ನಿಮ್ಮನ್ನು ಉಚ್ಚಾಟನೆ ಮಾಡಿರ್ಬೋದು, ಮತ್ತೆ ಆ ಉಚ್ಚಾಟನೆಯನ್ನ ವಾಪಸ್ ತೆಗೆದುಕೊಳ್ಳಿದ್ದಕ್ಕೆ ನಾವು ಕೂಡ ನಿಮ್ಮ ಬೆಂಬಲವಾಗಿ ನಿಲ್ತೀವಿ. ಸೊ ಈಗ ಆಗಿದ್ದಾಯ್ತು, ತಪ್ಪ